ಸೊ ಕೊನೆಯದಾಗಿ ತಮ್ಮ ಚಿತ್ರದ ಬಗ್ಗೆ ಏನು ಹೇಳ್ತೀರಿ? ಆಮೇಲೆ ಇನ್ನೊಂದೇ ಒಂದು ಪ್ರಶ್ನೆ ಕೇಳಬೇಕು. ಸ್ಟಾರ್ಡಮ್ ಅನ್ನೋ ಕಿರೀಟನೇ ತಮ್ಮ ತಲೆ ಮೇಲಿದೆ. ಸೊ ಇದನ್ನು ಅಡ್ವಾಂಟೇಜ್ ಆಗಿ ಯಾವತ್ತಾದರೂ ಬಳಸ್ಕೊಂಡಿದ್ಯಾ? ನಮ್ಮ ತಾತಾಜಿ ಹೆಸರು ಅದು ಯಾವಾಗಲೂ ಅದು ಹೇಳೋದಾದ್ರೆ ಅದು ನಮಗೆ ಕಿರೀಟನೇ, ಅದೇ ಕಿರೀಟ, ಬೇರೆ ಯಾವುದೂ ಇಲ್ಲ. ಅಡ್ವಾಂಟೇಜ್ ಆಗಿ ಅಂದರೆ ನನಗೆ ಈ ಟೋಟ್ಲಿ ಬಿಲೀವ್ ಅಂದರೆ ನಾನು ಇಲ್ಲಿ ಈ ಮನೆಯ ಹುಡುಗ ಅಂತಲೇ ಅವರು ನನ್ನ ಅಪ್ರೋಚ್ ಮಾಡಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಅವ್ರು ಹೇಳಿದಿಲ್ಲ ಅದೊಂದೇ ಅಲ್ಲ ಸರ್, ನಮಗೆ ಅನ್ನಿಸ್ತೇನೋ ನಿಮ್ಮ ಕರ್ಮ. ಅಡ್ವಾಂಟೇಜ್ ಅನ್ನೋದಕ್ಕಿಂತ ಆ ಪ್ರೀತಿನ ನಾವು ನಮಗೆ ಅದು ಬಳುವಳಿಯಾಗಿ ನಮ್ಮ ತಾತಾಜಿ ನಮಗೆಲ್ಲ ಕೊಟ್ಟು ಹೋಗಿದ್ದಾನೆ. ಅದನ್ನು ಬಳಕೆ ಅಂತಲ್ಲ ಮೇಡಮ್, ಅದನ್ನು ನಾವು ಪ್ರತಿನಿತ್ಯ ಅನುಭವಿಸ್ತೀವಿ ನಾವು ಅದನ್ನು. ಅಲ್ಲ ಸರ್, ನೀವು ಈ ಕಾಲೇಜ್ ಡೇಸ್ ಎಕ್ಸ್ಪೆಷಲಿ ಕೇಳಬೇಕಾದ್ರೆ ಈ ಕಾಲೇಜ್ ಡೇಸಲ್ಲಿ ಫುಡ್ ಜಾಯಿನ್ಸು ಇಲ್ಲ ರೆಸ್ಟೋರೆಂಟ್ಸು ಆ ಥರ ಎಲ್ಲ ಹೋದಾಗ ಸ್ಪೆಷಲ್ ಟ್ರೀಟ್ಮೆಂಟು ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಅವರು ನನಗೆ ನಾವು ಯಾವತ್ತೂ ಅದನ್ನು ಆ ಥರ ಉಪಯೋಗಿಸ್ಕೋಬೇಕು ಅಂತ ನಾನು ಯಾವತ್ತೂ ಇದು ಮಾಡಿಲ್ಲ. ಬಟ್ ಆದಷ್ಟು ಅವ್ರಿಗೆ ಒಂದು ಖುಷಿ ಇರ್ತಿತ್ತು, ಹೌದಪ್ಪ ರಾಜ್ಕುಮಾರ್ ಅವ್ರ ಮೊಮ್ಮಗ ಅಂತ. ಕ್ಲಾಸ್ ಆದಮೇಲೆ ಆಗಾರ ಮಾತಾಡ್ಸೋದು, ಆಚೆ ಸಿಕ್ಕಿದ್ರೆ ಮಾತಾಡ್ಸೋದು, ಇಲ್ಲ ನಮ್ಮ ತಾತನ ಬಗ್ಗೆ ಕೇಳೋದು, ಇವೆಲ್ಲ ಮಾಡ್ತಿದ್ರು. ಬಟ್ ಅದು ಬಿಟ್ಟರೆ ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ನಾನು ಸ್ಪೆಷಲ್ ಎಂಕ್ವೈರೀಸು ಅದಾಗಿದೆ. ಸ್ವಲ್ಪ ಇದು ಏನೋ ಫಂಕ್ಷನ್ ಮಾಡ್ತೀವಿ, ಫೆಸ್ಟ್ ಮಾಡ್ತಾಯಿದ್ವಿ, ಕರೆಸ್ಬೋದಾ ಮಾಡ್ಬೋದಾ ಆ ಥರದ್ದೆಲ್ಲ 100% ನಡೆದಿದೆ. ಇಲ್ಲ ಆಚೆ ಹೋದಾಗ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ, ಸರ್ ಬಂದಿದ್ದಾರೆ ಅವರಿಗೆ ಟೇಬಲ್ ರೆಡಿ ಮಾಡಿಕೊಡೋದು, ಇಲ್ಲ ಸ್ಪೆಷಲಾಗಿ ಮಾಡಿಸ್ಕೊಡಿ, ಇದೆಲ್ಲ ನಡೆಯುತ್ತೆ ಮೇಡಮ್. ನಾವು ಎಲ್ಲದನ್ನು ಇಲ್ಲ ನಮಗೆ ಬೇಡ ಅಂತ ಆಗ ಅದು ನಮಗಾಗಿ ದೇವರು ಅದು ಮೇಲೆ ಎಲ್ಲೆಲ್ಲೋ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ನಮಗೆ ಪಾಪ ಅವರು ವಿಶೇಷವಾಗಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ. ಇಂಥವು ಬಿಟ್ಟರೆ ಯಾವುದನ್ನು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಮನೇಲಿ ಯಾರೂ ಅಷ್ಟೇ ಮಾಡಿಲ್ಲ, ಮಾಡೋದಿಲ್ಲ ಸರ್. ಆ್ಯಕ್ಚುಲಿ ಸಿಂಪ್ಲಿಸಿಟಿಗೆ ಎಕ್ಸಾಂಪಲ್ ಅಂದರೆ ದೊಡ್ಡ ಮನೆ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಒಬ್ಬರಂತಲ್ಲ, ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ಕೊತಾನೆ ಬಂದಿದ್ದಾರೆ. ಸೊ ಯಾರನ್ನೇ ನಾವು ಈಗ ನಿಮ್ಮ ಕಸಿನ್ಗಳನ್ನೇ ತೊಗೊಂಡ್ರೆ ಯಾರನ್ನು ಮೀಟ್ ಮಾಡಿದ್ರು ಕೂಡ ವೆರಿ ಸಿಂಪಲ್ ಆ್ಯಂಡ್ ವೆರಿ ಡೌನ್ ಟು ಅರ್ತ್, ಈಸಿ ಟು ಟಾಕ್ ಅನ್ನೋ ಥರ ನೀವು ಇರ್ತೀರಿ. ಅದಕ್ಕೆ ನಮಗೆ ಬಹಳ ಖುಷಿ ಇದೆ. ಸೊ ಕೊನೆಯದಾಗಿ ನಿಮ್ಮ ಚಿತ್ರ ನಿಂಬಿಯ ಬನದ ಮ್ಯಾಗ ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಏನು ಹೇಳ್ತೀರಿ? ಮೇಡಮ್, ಎಲ್ಲೋ ನನ್ನ ಮನಸ್ಸಲ್ಲಿ ಇದ್ದಂಥ ಯಾವುದೋ ಒಂದು ಮೂಲೆಯಲ್ಲಿದ್ದಂಥ ನನ್ನ ಆಸೆ, ನನ್ನ ಕನಸು ಈ ನನ್ನ ನಿಂಬಿಯ ಬನದ ಮ್ಯಾಗದ ಮೂಲಕ ನೆರವೇರಕ್ಕೆ ಹೊರಟಿದೆ. ನೆರವೇರಿದೆ. ಇದುವರೆಗೂ ಆ ಜರ್ನಿಯಲ್ಲಿ ಒಂದಷ್ಟು ಆಗಿದೆ, ಈಗ ರಿಲೀಸಿಗೆ ಬಂದಿದೆ. ಎಲ್ಲರೂ ಭಾಳ ನನಗೆ ಈ ನನ್ನ ಸಿನಿಮಾಗೋಸ್ಕರ ಭಾಳಷ್ಟು ಪ್ರೀತಿ, ಆಶೀರ್ವಾದ, ಬೆಂಬಲ ಕೊಟ್ಟಿದ್ದಾರೆ. ಖಂಡಿತ ಇನ್ನು ಮುಂದೇನೂ ಕೊಡ್ತಾರೆ ಅಂತ ನನಗೆ 100% ವಿಶ್ವಾಸ ಇದೆ. ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇನ್ನೊಂದಷ್ಟು ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋವಂಥ ಅವಕಾಶ ನನಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮೇಡಮ್, ಅಷ್ಟೇ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.